ಇಜ್ರಾ ಕಲ್ಚರ್ ಅಂತ ಹೇಳ್ತೀವಲ್ಲ, ಅದು ಒಂದು ಸಪ್ರೇಟ್ ಆಗಿದೆ. ಅದೇ ತರ ಇವಾಗ ಬಂದ್ಬಿಟ್ಟು ಟ್ರಾನ್ಸ್ ಕಲ್ಚರ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ನಾನು ಕಂಪ್ನಿ ಕೆಲಸ ಮಾಡ್ತಾರೆ, ನನ್ನ ಕೆಲಸನ ತೆಗ್ದಾಕ್ತಾರೆ. ಬ್ಯಾಂಕ್ ಹೋಗಿದ್ದೀನಿ, ಅವ್ರು ಕೇಳ್ತಾ ಇರೋದು ನೀವು ಹೋಟೆಲ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಹೌದು ಸರ್, ಹೋಟೆಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವಾಗ ಹೌದಾ ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ನಾವು ನನಗೆ ಶಾಕ್ ಆಯ್ತು, ಈ ತರನ ಕ್ವೆಶನ್ಸ್ ಇರುತ್ತಲ್ಲ ರೇಸ್ ಆಗುತ್ತೆ. ನಮಸ್ತೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆ. ಮಂಗಳಮುಖಿ ಅಂದ ತಕ್ಷಣ ಸಮಾಜ ನೋಡುವಂತ ದೃಷ್ಟಿಕೋನವೇ ಅಂದು ಬೇರೆ ಆಗಿತ್ತು. ಇವತ್ತು ಕೂಡ ಆ ದೃಷ್ಟಿಕೋನ ಟೋಟಲಿ ಬೇರೆ ಆಗಿರುವುದು. ಮಂಗಳಮುಖಿ ಅಂದ ತಕ್ಷಣ ನಮ್ಗೆ ಎಲ್ಲೋ ಒಂದು ಕಡೆ ಯಾವುದೋ ಸಿಗ್ನಲ್ಗಳಲ್ಲಿ ನಿಂತು ಭಿಕ್ಷಾಟನೆ ಮಾಡುವುದಾಗಿರ್ಬೋದು, ಅಥವಾ ಇನ್ನೆಲ್ಲೋ ಯಾವುದೋ ಶುಭ ಸಮಾರಂಭ ನಡೀತಾ ಇರುವಂತಹ ಒಂದು ಜಾಗಗಳಲ್ಲಿ ಅವರು ಭಿಕ್ಷಾಟನೆ ಮಾಡುವಂತಾಗಿರ್ಬೋದು. ಸೊ ಈ ತರ ಮಂಗಳಮುಖಿಯನ್ನ ನೋಡುವಂತ ಒಂದು ಕಾಲಘಟ್ಟ ಇತ್ತು. ಬಟ್ ಈಗ ಪರಿಸ್ಥಿತಿ ಟೋಟಲಿ ಬೇರೆ ಆಗಿರುವುದು. ನಮ್ಮ ಕಣ್ಣ ಮುಂದೆ ಸೆಲೆಬ್ರಿಟಿಗಳಾಗಿ ಮಿಂಚ್ತಾ ಇರುವಂತಹ ನೀತು ಆಗಿರ್ಬೋದು, ಅಥವಾ ಜಾನ್ವರಿ ಅಂತ ನಾನು ಈ ಮಂಗಳಮುಖಿ ಸಮಾಜದಲ್ಲಿ ಇದ್ರೂ ಕೂಡ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ನಮ್ಮ ಒಂದು ಸಮುದಾಯಕ್ಕೆ ಒಂದು ಗೌರವವನ್ನು ತರಬೇಕಂತ ಹೇಳಿ ದಿಟ್ಟ ಒಂದು ಹೆಜ್ಜೆ ಇಟ್ಟಂತ ಜಾನ್ವರಿ. ಹೀಗೆ ಸಾಕಷ್ಟು ಮಂಗಳಮುಖಿಯರು ನಮ್ಮ ನಡುವೆನೆ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿದ್ದಾರೆ. ಸೊ ಅಂತವರಲ್ಲಿ ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಐಶ್ವರ್ಯ ರೆಡ್ಡಿ ಅವರಿದ್ದಾರೆ. ಅವರು ಐಶು ಕಿಚನ್ ಅಂತ ಹೇಳಿ ಕೂಡ ಒಂದು ಹೋಟೆಲ್ ಅನ್ನ ಪ್ರಾರಂಭ ಮಾಡಿ, ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಮಾಡಿ ಇವಾಗ ಹೋಟೆಲ್ ಕೂಡ ನಡೀತಾ ಇರುವುದು. ಸೊ ಹೀಗೆ ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿರುವಂತ ಐಶ್ವರ್ಯ ರೆಡ್ಡಿ ಅವರ ಬದುಕಿನ ಯಾನದ ಕುರಿತು ತೋರಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮ್ಗೆ ಮಂಗಳಮುಖಿ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಅವರು ಕೇಳುವಂತ ಕಲೆಕ್ಷನ್ಸ್ ಆಗಿರ್ಬೋದು, ಅದಕ್ಕೆ ಕಲೆಕ್ಷನ್ಸ್ ಅಂತ ಹೇಳೋಣ, ಅಥವಾ ಲೈನ್ ಮೇಲೆ ಹೋಗಿ ಅಲ್ಲಿ ಕೇಳುವಂತ ಕಲೆಕ್ಷನ್ಸ್ ಆಗಿರ್ಬೋದು. ಸೊ ಆತರ ಮಂಗಳಮುಖಿಯವರನ್ನ ನೋಡ್ತಾ ಇದ್ವಿ. ಬಟ್ ಈ ಜಾನ್ವಿ ರೈ ಅಂತವ್ರಾಗಿರ್ಬೋದು, ಅಥವಾ ಇತ್ತೀಚೆಗೆ ನೀತು ಅಂತವ್ರಾಗಿರ್ಬೋದು, ಇವರೆಲ್ಲ ಸೆಲೆಬ್ರಿಟಿಗಳಾಗಿ ನಿಲ್ತಾ ಇರುವಂಥದ್ದು. ನೀವು ಕೂಡ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದೀವಿ, ಹೋಟೆಲ್ ಓಪನ್ ಮಾಡ್ತಿದ್ದೀವಿ. ಭಾಳ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಏನೇನ್ಬೇಕಂದ್ರೆ, ನನ್ನ ಕಮ್ಯುನಿಟಿಯಲ್ಲಿ ಇವ್ರು ಮಾತ್ರ ಅಲ್ಲ, ಇನ್ನೂ ತುಂಬ ಹೆಚ್ಚು ಜನ ಇದ್ದಾರೆ. ಸೊ ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಇದೊಂದು ಪೊಸಿಷನ್ ಇದು ಮಾಡ್ಕೊಂಡಿದ್ದಾರೆ. ಸೊ ನಾವೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೀವಿ ನಮ್ಮ ಕಮ್ಯುನಿಟಿ ಅವ್ರಿಗೆ. ಸೊ ಯಾಕಂದ್ರೆ ನಮ್ಮ ನೆಕ್ಸ್ಟ್ ಬರೋ ಏನೇ ಇದ್ದಾರೋ ಅವರೆಲ್ಲ ಬಂದ್ಬಿಟ್ಟು ಇದೇ ಇದಲ್ಲ ಕೆಲಸವನ್ನು ಅವ್ರು ಬೇರೆ ಮಾಡ್ಕೊಂಡ್ಬಂದು ಅವರಿಗೆಲ್ಲ ಟ್ಯಾಲೆಂಟ್ನ ಅವ್ರು ಹೊರಗಡೆ ತರ್ಸ್ಕೊಂಡು ಬಂದರೆ ಏನೇ ಕೆಲಸ ಬೇಕಾದ್ರೂ ಮಾಡ್ಬೋದು. ನಮ್ಮದು ಇವಾಗ ನೀವು ಹೇಳಿದ್ರಿ, ಮಂಗಳಮುಖಿ ಅಂದಿದ ತಕ್ಷಣ ಸಿಗ್ನಲ್ಸ್ ಅಲ್ಲಿ ಕೇಳೋದಾಗ್ಲಿ, ಇಲ್ಲಾಂದ್ರೆ ಇದು ಯಾವುದೋ ಫಂಕ್ಷನ್ಸ್ ಇದೆ ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳಿದ್ರೆ. ಸೊ ಇದು ಬಂದ್ಬಿಟ್ಟು ನಮ್ಮ ಒಂದು ಹಿರಿಯರ ಕಲ್ಚರ್ ಅದು. ಆ್ಯಕ್ಚುಲಿ ಇವತ್ತು ಭಿಕ್ಷಾಟನೆ ಅಂತ ಹೇಳ್ತೀವಿ, ಅದು ಭಿಕ್ಷಾಟನೆ ಅಲ್ಲ. ಸೊ ಅದು ಬಂದು ಬಸ್ತಿ ಬದಾಯಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ನಮ್ಮದಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಸೊ ನಮ್ಮ ಒಂದು ಗುರು ಇರ್ತಾರೆ. ಸೊ ಅದು ಯಾಕೆ ಹೋಗ್ತಾರೆ ಭಿಕ್ಷಾಟನೆಗೆ ಅಂತ ಹೇಳಿದ್ರೆ, ನಾವು ಒಂದು ಸರ್ಜರಿ ಅಂತ ಏನು ಮಾಡ್ಕೊಂಡಿರ್ತೀವಿ. ಸೊ ಅದು ಬಂದ್ಬಿಟ್ಟು ಆ ದುಡ್ಡಿಂದನೇ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿಂದ ಬರೋ ದುಡ್ಡಲ್ಲಿ ನಾವು ಹೋಗಿ ಸರ್ಜರಿ ಮಾಡಿಸ್ಕೊಂಡು ಅದರಿಂದ ನಾವು ಒಂದು ಹೆಣ್ಣಾಗಿ ನಾವು ಪರಿವರ್ತನೆ ಆಗ್ತೀವಿ. ಹೌದು, ನಮ್ಮಲ್ಲಿ ಹೌದು. ನಮ್ಮ ಸ್ವಂತ ದುಡ್ಡಲ್ಲಿ ಆ ಥರ ಸ್ವಂತ ದುಡ್ಡು ಅಂತ ಹೇಳಿದ್ರೆ ನಾವು ಭಿಕ್ಷಾಟನೆ ಮಾಡಿನೇ ಇದು ಮಾಡ್ಕೋಬೇಕಂತ ಹೇಳುತ್ತೆ. ಬಟ್ ಇವಾಗ ಕಲ್ಚರ್ ತುಂಬ ಚೇಂಜ್ ಆಗಿದೆ. ಸೊ ನಾವು ಕೆಲವು ನಮ್ಮಂಥವ್ರ ಕಮ್ಯುನಿಟಿಯಲ್ಲಿ ಬಂದಿದ್ದೀವಿ. ಸೊ ಇಜ್ರಾ ಕಲ್ಚರ್ ಅಂತ ಹೇಳ್ತೀವಲ್ಲ, ಅದು ಒಂದು ಸಪ್ರೇಟ್ ಆಗಿದೆ. ಅದೇ ಥರ ಇವಾಗ ಬಂದ್ಬಿಟ್ಟು ಟ್ರಾನ್ಸ್ ಕಲ್ಚರ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಸೊ ಇವಾಗ ಎಜುಕೇಟೆಡ್ ಟ್ರಾನ್ಸ್ ಕಮ್ಯುನಿಟಿ ಅವರು ತುಂಬ ಜನ ಈಚೆ ಬಂದು ಎಜುಕೇಷನ್ ಅಲ್ಲಿ ಕಂಪ್ಲೀಟ್ ಮಾಡಿ ಲೈಫಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ. ಸೊ ಅದಕ್ಕೆ ಮೇನ್ ಆಗಿ ಏನಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಇವತ್ತು ನಮ್ಮ ನೀತು ವನಜಾಕ್ಷಿ ಅವರೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಅಷ್ಟೇ ಇದೆ. ಸೊ ನೀತು ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅವಳು. ಸೊ ನಾವು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೈಮಲ್ಲಿ ಕೂಡ ನಾವು ಒಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಾವಲ್ಲ, ನಮ್ದೊಂದು ಫ್ರೆಂಡ್ಸ್ ಗ್ರೂಪ್ಸ್ ಇದೆ. ಸೊ ಇವಾಗ RJ ಪ್ರಿಯಾಂಕಾ ಅವ್ರು ತಗೋಬಹುದು, ಮತ್ತೆ ಚರಿತಾ ಕುಂಕಲ್ ಅವರು ಒಂದು ರಾಜಕೀಯ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಅದೇ ತರ ನೋಡಕ್ ಹೋದ್ರೆ ನಮ್ಮ ಹಿರಿಯವರು ಮಂಜಮ್ಮ ಜುಗುತಿ ಅವರು, ಮತ್ತೆ ಅಕ್ಕೈ ಪದ್ಮಶಾಲಿ ಅವರು, ತುಂಬಾ ಜನ ಇದ್ದಾರೆ. ನಾವು ಕೇಳ್ತಾ ಹೋಗ್ತಾ ಇದ್ರೆ ತುಂಬಾ ಜನ ತುಂಬಾ ಸಾಧನೆಗಳು ಮಾಡಿದ್ದಾರೆ. ಸೊ ಅದು ಆಕ್ಚುಲಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸಡನ್ ಆಗಿ ಹೇಳಿದಾಗ. ಸೊ ನಾನು ಈ ಕೆಲಸ ಬಂದ್ಬಿಟ್ಟು ಇವಾಗಿಂದ ಶುರು ಮಾಡ್ಕೊಂಡಿಲ್ಲ. ಸೊ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಕಂಪ್ನಿಲಿ ಕೆಲಸ ತೊಡಗಿಸ್ಕೊಡ್ತೀನಿ, ಕೆಲಸ ಮಾಡ್ಕೊಂಡಿರ್ತೀನಿ. ಬ್ಯೂಟಿ ಪಾರ್ಲರ್ ಇಂದ ಬರ್ತೀರಾ?
ಬ್ಯೂಟಿ ಪಾರ್ಲರ್ ಟು ಹೋಟೆಲ್ ಹೆಂಗೆ ಸಾಧ್ಯ ಆಯ್ತು? ಸೊ ಅದೊಂದು ದೊಡ್ಡ ಸ್ಟೋರಿ ನಾನು ಹೇಳಿದ್ನಲ್ಲ, ಅದೇ ಕೆಲ್ಸಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಮಾಡ್ಬಿಡ್ತಾರೆ, ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ಸೊ ನಾನು ಈ ತರ ಕಮ್ಯುನಿಟಿಯಲ್ಲಿ ಈ ತರ ನನ್ನ ಭಾವನೆ ಅವಾಗ ಆಕ್ಚುಲಿ ನಾನು ಕಂಪ್ಲೀಟ್ ಆಗಿ ಚೇಂಜ್ ಆಗಿರಲಿಲ್ಲ. ಸೊ ಒಂದು ಕಂಪ್ಲೀಟ್ ಆಗಿ ಚೇಂಜ್ ಆಗಿರಲಿಲ್ಲ. ಸೊ ನಾನು ಒಂದು ನನ್ನ ಕಮ್ಯುನಿಟಿ ಜೊತೆ ನಾನು ಇದಾಗಿದೆ, ಮಿಂಗಲ್ ಆಗಿದೆ, ಬಟ್ ನಾನು ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ಲಿಲ್ಲ. ಸೊ ನಾನು ಒಂದು ನೋಕಿಯೋ ಕಂಪ್ನಿ ಇತ್ತಲ್ಲ ಮುಂಚೆ, ಸೊ ಅದ್ರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನಮ್ಮ ಅಲ್ಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ನನಗೊಂದು ಹೇಳ್ತಾರೆ, ನೀನು ಬಿಹೇವಿಯರ್ ಚೆನ್ನಾಗಿಲ್ಲ, ನೀನು ಒಂಥರ ಹೆಣ್ಣಿನ ತರ ಒಂಥರ ಒಂದು ಮೆನ್ನಾಗಿ ಅರ್ಧ ಮೆನ್ನಾಗಿ ಅರ್ಧ ವಿಮೆನ್ ಆಗಿ ಒಂಥರ ಕಾಜಲೆಲ್ಲ ಹಾಕೋದು, ತುಂಬಾ ಫೆಮಿನೈನ್ ಆಗಿದ್ದೆ. ಸೊ ಆ ಟೈಮಲ್ಲಿ ಜನ ಗುರುತಿಸ್ಬಿಡೋದು, ಸಡನ್ ಆಗಿ ಮಾತಾಡ್ತಿರೋ ತರ ನಾವು ಮಾತಾಡೋದು, ನಡೆಯೋದು ಅದೆಲ್ಲ ನೋಡಿ ಜನ ಡೌಟ್ ಪಡೋರು. ಸೊ ಬಟ್ ನನ್ನ ಕಂಪ್ನಿಲಿ ಅಂದ್ಬಿಟ್ರು, ಸೊ ನಾವು ಇದು ಮಾಡಕ್ ಆಗಲ್ಲ. ಇವಾಗ HR ಪಾಲಿಸೀಸ್ ಎಲ್ಲ ಬಂದಿದೆ, ಟ್ರಾನ್ಸ್ ಕಮ್ಯುನಿಟಿಯನ್ನ ಹೈರ್ ಮಾಡ್ಬೇಕಂತ ಹೇಳ್ಬಿಟ್ಟು ಪಾಲಿಸೀಸ್ ಎಲ್ಲ ಬಂದಿದೆ. ಇವಾಗ ತುಂಬಾ ಚೆನ್ನಾಗಿ ಕಂಪನಿ ವಿಪ್ರೋ ತುಂಬಾ MNC ಕಂಪ್ನೀಸ್ ಅಲ್ಲೆಲ್ಲ ಜಾಬ್ ಆಪರ್ಚುನಿಟೀಸ್ ಕೊಡ್ತಾ ಇದಾರೆ. ಸೊ LGBTQ ಕಮ್ಯುನಿಟಿಗೋಸ್ಕರನೇ ಇವಾಗ ಜಾಬ್ ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದಾರೆ. ಸೊ ಅವ್ರಿಗೂ ಮೇನ್ ಸ್ಟ್ರೀಮ್ ಅಲ್ಲಿ ತರುತ್ತಾ ಇದಾರೆ. ಸೊ ಅದನ್ನ ಅವಾಗ ಆ ಟೈಮಲ್ಲಿ ಇರಲಿಲ್ಲ. ಸೊ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ನನ್ನ ಕೆಲಸನ ತೆಗ್ದಾಕ್ತಾರೆ. ಸೊ ಅವಾಗ ನನ್ನ ಮನಸ್ಸಲ್ಲಿ ಏನ್ ಬಂತು ಅಂದ್ರೆ, ನಾವು ಈ ತರ ನಮ್ಮ ಕಮ್ಯುನಿಟಿ ಅಂತ ಇದೀವಿ ಅನ್ನೋದಕ್ಕೋಸ್ಕರ ಅವ್ರು ತೆಗ್ದಾಕ್ತಾರೆ. ಇದೇ ನಾವೇ ಒಂದು ಸ್ವಾವಲಂಬಿತ ಒಂದು ಬದುಕು ಕಟ್ಕೊಂಡ್ರೆ, ನಾವು ನಮ್ಮ ಒಂದು ಓನ್ ಬಿಸ್ನೆಸ್ ಮಾಡ್ಕೊಂಡ್ರೆ, ನಾವು ಯಾರು ನಮ್ಮನ್ನ ತೆಗ್ದಾಕ್ತವ್ರು ಯಾರು ಇರಲ್ವಲ್ಲ, ನಾವೇ ಓನರ್ ಆಗಿರ್ತೀವಿ ಅಂತ ಒಂದೇ ಮೈಂಡ್ ಸೆಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ನಂದು ಪಾರ್ಲರ್ ಶುರು ಮಾಡ್ಕೋತೀನಿ. ಸೊ ಅವಾಗ ನನಗೆ ತುಂಬಾ ಇಂಟ್ರೆಸ್ಟ್ ಮೇಕಪ್ ಬಗ್ಗೆ, ಮತ್ತೆ ನಾನು ಚೆನ್ನಾಗಿ ಕಾಣಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರೋ ಟೈಮಲ್ಲಿ ನಾನು ಏನು ಮಾಡಿದೆ, ಫಸ್ಟ್ ನನಗೆ ಐಡಿಯಾ ಬಂದಿದ್ದು ಮೇಕಪ್ ಇದು ಪಾರ್ಲರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಅದೇ ಥರ ಇವಾಗ 10 years ಆಗ್ತಾ ಬಂತು ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿ. ಇವತ್ತು ಚೆನ್ನಾಗಿ ನಡೀತಾ ಇದೆ ದೇವ್ರ ದಯೆಯಿಂದ. ಇವತ್ತು ಅಲ್ಲಿ ವಾಕಿನ್ನು ಅಕ್ಕಪಕ್ಕ ಜನನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಮೇನ್ ಆಗಿ ಹೇಳಕ್ ಹೋಗ್ಬೇಕು ಅಂದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಜಾಗ ಸಿಗ್ಬೇಕು. ಸೊ ನಾವು ಹೋಗಿ ಒಂದು ಜಾಗ ಅಪ್ರೋಚ್ ಮಾಡಿದಾಗ ನೀವು ನೋಡಿರ್ಬೋದು, ತುಂಬಾ ಟ್ರಾನ್ಸ್ ಕಮ್ಯುನಿಟಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಮನೆನೇ ಕೊಡಲ್ಲ, ಮನೆ ಸಿಗಲ್ಲ. ಸೊ ನಾವೊಂದು ಒಂದು ಕೆಲಸ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಅಪ್ರೋಚ್ ಮಾಡಿದ್ರೆ ಅವ್ರು ಏನಂತಾರೆ ಹೇಳಿ, ನೀವ್ ಕೆಲಸ ಮಾಡ್ತೀರಾ? ಆ ಟೈಮಲ್ಲಿ ಆಕ್ಚುಲಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಆ ಟೈಮಲ್ಲಿ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಸೊ ನನ್ನ ಸ್ಪೇಸ್ ಕೊಟ್ಟಿರೋ ಓನರ್ ಬಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿ, ನೀವು ಕೆಲಸ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನಗೊಂದು ಜಾಗ ಕೊಟ್ಟು, ಇವತ್ತವರೆಗೂ ಅದೇ ಜಾಗದಲ್ಲಿ ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಚೆನ್ನಾಗಿ ನಡೀತದೆ. ನನ್ನ ಉದ್ದೇಶ ಮೇನ್ ಬಂದ್ಬಿಟ್ಟು ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಏನೂ ಇಲ್ಲ. ಸೊ ನನ್ನ ಉದ್ದೇಶ ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ, ನಮ್ಮ ಕೈಲೂ ಆಗುತ್ತೆ ಅನ್ನೋದು. ಸೊ ಏನಂತ ಹೇಳ್ತಾರೆ, ನನ್ನ ಮಾತಾಡೋ ಫ್ರೆಂಡ್ಸ್ ಆಗಲಿ, ನಾವು ಇವಾಗ ನಾರ್ಮಲ್ ಆಗಿ ಹೊರಗಡೆ ಹೋದಾಗ ನಾನೊಂದು ಐಶ್ವರ್ಯ ಆಗಿ ನಾನು ಗುರುತಿಸ್ಕೋತೀನಿ. ನಾನೊಂದು ಹೋಟೆಲ್ ಓನರಾ ಇಲ್ಲ ಪಾರ್ಲರ್ ಓನರಾ ಅಂತ ಗೊತ್ತಾಗಲ್ಲ ಜನಕ್ಕೆ. ಅವರು ಸಡನ್ ಆಗಿ ನಾವು ಮಾತಾಡ್ತಿರುವಾಗ, ಆ ಕನ್ವರ್ಸೇಷನ್ ಇರುವಾಗ ಏನಂತಾರೆ ಅಂದ್ರೆ, ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ. ನಾನು ಇವತ್ತು ನಿನ್ನೆನೂ ಒಂದು ಎಲ್ಲಾದ್ರು ಹೊರಗಡೆ ಹೋಗಿದ್ರೆ ಜನ ನೀವು ಕೆಲಸ ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ, ನಾವು ಕೆಲಸ ಮಾಡ್ಕೊಂಡಿದೀವಿ, ನಮ್ದು ಓನ್ ಬಿಸ್ನೆಸ್ ಇದೆ ಅಂತ ಹೇಳ್ತಾ, ನೀವು ಕೆಲಸ ಮಾಡ್ಕೊಂಡಿದ್ದೀರಾ? ಇದು ಆಕ್ಚುಲಿ ನಾನೊಂದು ಬ್ಯಾಂಕ್ಗೆ ಹೋಗಿದ್ದೀನಿ ನಿನ್ನೆ, ನನ್ನ ಕಮ್ಯುನಿಟಿಗೋಸ್ಕರ ನಾನು ಒಂದು ಬ್ಯಾಂಕ್ಗೆ ಹೋಗಿದ್ದೀನಿ. ಅವ್ರು ಕೇಳ್ತಾ ಇರೋದು, ನೀವು ಹೋಟೆಲ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಹೌದು ಸರ್, ಹೋಟೆಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವಾಗ ಹೌದಾ, ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ನಾವು ನನಗೆ ಶಾಕ್ ಆಯ್ತು, ಈ ತರನ ಕ್ವೆಶನ್ಸ್ ಇರುತ್ತಲ್ಲ ರೇಸ್ ಆಗುತ್ತೆ, ಅದು ಇವಾಗಿರೋ ಪರಿಸ್ಥಿತಿಯಲ್ಲಿ. ಸೊ ಆ ಪಾರ್ಲರ್ ಟೈಮ್ ಆದ್ಮೇಲಿಂದ ನನಗೆ ಮನಸ್ಸಲ್ಲಿ ತುಂಬಾ ದಿವಸದಿಂದ ಕಾಡ್ತಾನೆ ಇತ್ತು. ಸೊ ನನಗೆ ನಮ್ಮ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಅಡುಗೆ ಮಾಡೋದು, ಹೆಣ್ಣಿನ ಭಾವನೆಗಳು ಜಾಸ್ತಿ ಇರೋದ್ರಿಂದ ಈ ಅಡುಗೆ ಮಾಡೋದು ಅದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ನಾನು ನನ್ನ ಮಕ್ಕಳು, ನಮ್ಮ ಚೇಲನಾತಿ ಅಂತ ಹೇಳ್ತೀವಿ ನಮ್ಮ ಕಮ್ಯುನಿಟಿಯಲ್ಲಿ. ಸೊ ಆ ಥರ ಇರುವಾಗ ನಾವು ಮಕ್ಳಿಗೆಲ್ಲ ನಾವು ಊಟ ಹಾಕಿ ನಾವು ಆ ಥರ ಇದು ಮಾಡ್ತೀವಿ. ಸೊ ನನ್ನ ಮನಸ್ಸಲ್ಲಿ ಏನು ಬಂತು ಅಂದರೆ, ನಾವು ಒಂದು ಹೋಟೆಲ್ ಶುರು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಸೊ ಆ ಆಸೆ ಇತ್ತು ನನಗೆ, ತುಂಬ ದಿವಸದಿಂದ ಆಸೆ ಇತ್ತು, ನಾನು 4 ಜನಕ್ಕೆ ಊಟ ಹಾಕಬೇಕು ಅಂತೆಲ್ಲ ಆಸೆ ಇತ್ತು. ಸೊ ಅದರಿಂದ ನಾನು ಒಂದು ಹೋಟೆಲ್ ಸಣ್ಣ ಸ್ಟಾರ್ಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದೆ. ಇಲ್ಲೂ ಅಷ್ಟೇ, ನನ್ನ ಓನರ್ ಹತ್ರ ಬಂದು ನಾನು ಅಪ್ರೋಚ್ ಮಾಡಿದೆ. ನಾನು ಒಂದು 10 ಜಾಗ ಸೆಲೆಕ್ಟ್ ಮಾಡಿರ್ತೀನಿ. ಸೊ 10 ಸ್ಪೇಸ್ನ ಸೆಲೆಕ್ಟ್ ಮಾಡಿದಾಗ ಎಲ್ಲರ ಹತ್ರನೂ ಬಂದಿದ್ದು ನೋಡ್ತೀವಿ, ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಬರ್ತಾ ಇತ್ತು. ಸೊ ನಾನು ಅವಾಗ ನನ್ನ ಸ್ಪೇಸ್ ಇವಾಗ ಯಾವಿದೆ ಇದ್ದೀನಿ, ಈ ಓನರ್ ಬಂದು ಕನ್ಸಿಡರ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಕೆಲಸ ಮಾಡಿ, ಖಂಡಿತ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ತುಂಬಾ ಸಪೋರ್ಟ್ ಮಾಡ್ತಾರೆ. ಮೇಡಮ್, ಒನ್ ಟೈಮಲ್ಲಿ ನೀವೇ ಅಂದ್ರೆ ನೀವು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾಗ್ತಾ ಇದ್ದಂಗೆ ಕೆಲಸದಿಂದ ತೆಗ್ದಾಕ್ತಾರೆ. ಹೌದು. ಸೊ ನೀವು ಕೆಲಸ ಇಲ್ಲದೆ ಆಚೆ ಬರ್ತೀರಿ. ಇವತ್ತು ನೀವೇ ಇನ್ನೂ ಒಂದು 5 ಜನ ಕೆಲಸ ಎಷ್ಟು ಜನ ಕೆಲಸ? ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ ನಾವು 5 members ಇದೀವಿ. ಸೊ ನಾನು ಎಂಪ್ಲಾಯೀಸ್ ಅಂತ ಹೇಳಲ್ಲ, ಇದು ನಮ್ದು ಆಕ್ಚುಲಿ ಫ್ಯಾಮಿಲಿ. ಪ್ರತಿಯೊಬ್ರು ನನ್ನ ಬ್ರದರ್ ಇದ್ದಾರೆ, ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ.
ಸೊ ಪ್ರತಿಯೊಬ್ರು ನಾನು ಇದು ಆಕ್ಚುಲಿ ನನ್ನ ಫ್ಯಾಮಿಲಿ ಇದು ಮಾಡ್ಕೊಂಡಿದ್ದೀನಿ. ಸೊ ಅದೇ ತರ ನನ್ನ ಪಾರ್ಲರ್ ಅಷ್ಟೇ, ನಾನು ಒಂದು ನನ್ನ ಹತ್ರ 8 ವರ್ಷದಿಂದ ಕೆಲಸ ಮಾಡೋ ವರ್ಕರ್ಸ್ ಇದ್ರೆ, ಸೊ ನಾನು ಒಂದು ಫ್ಯಾಮಿಲಿ ಮೆಂಬರ್ ಜೊತೆಗೆ ಥಿಂಕ್ ಮಾಡ್ತೀನಿ. ಯಾಕಂದ್ರೆ ಅವ್ರ ಜೊತೆ ನಾನು ಫ್ಯಾಮಿಲಿ ಜೊತೆ ಮಾತಾಡೋದು, ಅವ್ರ ಕಷ್ಟ ಸುಖ ಏನೇ ಇದ್ರು ನಾನು ಶೇರ್ ಮಾಡ್ಕೊಳ್ಳೋದು. ಬಿಕಾಸ್ ಒಂದು ಮನೆ ಆಗೋದ್ರಲ್ಲ, ಏನೇ ಇದ್ರು ನಾವು ಶೇರ್ ಮಾಡ್ಕೊಳ್ಳೋದು. ಎಷ್ಟು ಜನ ಇದ್ದೀವಿ? ಇವಾಗ ಟೋಟಲ್ ಆಗಿ ಒಂದು 10 ಜನ ಇರ್ಬೋದು ನಾವು. 10 ಜನ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.